ಇನ್ನು ಕೈಪಡೆಯಲ್ಲಿ ಪವರ್ ಫೈಟ್ ನಡೀತಾ ಇದೆ, ಜೋರಾಗ್ತಾ ಇದೆ ಟಿಕೆಟ್ ಫೈಟ್. ದಾವಣಗೆರೆ ಉಪಚುನಾವಣೆಗೆ ಅಭ್ಯರ್ಥಿ ಆಯ್ಕೆಗೆ ಸಚಿವರು ಕಿತ್ತಾಟವನ್ನ ನಡೆಸ್ತಾ ಇದ್ದಾರೆ. ಕೈಪಡೆಯಲ್ಲಿ ಪವರ್ ಫೈಟ್ ಜೋರಾಗ್ತಾ ಇರುವಂತದ್ದು. ಟಿಕೆಟ್ ಅನ್ನ ಪಡೆದುಕೊಳ್ಳೋದಕ್ಕೆ ನಾಮುಂದು ತಾಮುಂದು ಅಂತ ಹೋಗ್ತಾ ಇದ್ದಾರೆ. ದಾವಣಗೆರೆ ಉಪಚುನಾವಣೆಗೆ ಅಭ್ಯರ್ಥಿ ಆಯ್ಕೆಗೆ ಸಚಿವರು ಕಿತ್ತಾಟವನ್ನ ಮಾಡ್ತಿದ್ದಾರೆ. ಕೈ ಅಭ್ಯರ್ಥಿ ಆಯ್ಕೆಗಾಗಿ ಜಮೀರ್ ವರ್ಸಸ್ ಮಲ್ಲಿಕಾರ್ಜುನ್ ಟಾಕ್ ವಾರ್ ನಡೀತಾ ಇದೆ. ದಾವಣಗೆರೆ ದಕ್ಷಿಣದ ಟಿಕೆಟ್ ಪುತ್ರನಿಗೆ ಕೊಡಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಎಸ್ ಮಲ್ಲಿಕಾರ್ಜುನ್ ಪ್ರಯತ್ನವನ್ನ ಪಡ್ತಿದ್ದಾರೆ ಈ ಕುರಿತಾಗಿ. ಕೈಪಡೆಯಲ್ಲಿ ಪವರ್ ಫೈಟ್ ಜೋರಾಗ್ತಾ ಇದೆ, ಟಿಕೆಟ್ ಫೈಟ್ ಜೋರಾಗ್ತಾ ಇರುವಂತದ್ದು. ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅನ್ನುವಂತ ಕಿತ್ತಾಟ ಜಾಸ್ತಿ ಆಗ್ತಾ ಇದೆ. ಕೈ ಅಭ್ಯರ್ಥಿ ಆಯ್ಕೆಗೆ ಜಮೀರ್ ವರ್ಸಸ್ ಮಲ್ಲಿಕಾರ್ಜುನ್ ಟಾಕ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ಜಮೀರ್ ಅಹಮದ್ ಕೂಡ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಹೇಳಿದ್ದಾರೆ, ಇದು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ, ಅಲ್ಲಿ ಅವ್ರ್ಯಾಕ್ ತಲೆ ಆಗ್ತಿದ್ದಾರೆ, ಅವ್ರ್ಯಾಕ್ ಮೂಗ್ ತೋರಿಸ್ಕೊಂಡು ಬರ್ತಿದ್ದಾರೆ, ಅವ್ರ ಅವಶ್ಯಕತೆ ಇಲ್ಲ ಮಾತನಾಡುವಂಥದ್ದು ಈ ವಿಚಾರದಲ್ಲಿ ಅಂತ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ದಾವಣಗೆರೆ ದಕ್ಷಿಣದ ಟಿಕೆಟ್ ಅನ್ನ ತಮ್ಮ ಪುತ್ರನಿಗೆ ಕೊಡಿಸೋದಕ್ಕೆ ಎಸ್ ಮಲ್ಲಿಕಾರ್ಜುನ್ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಪುತ್ರ ಸಮರ್ಥ್ಗೆ ನೀಡುವಂತೆ ಮಲ್ಲಿಕಾರ್ಜುನ್ ಸಂಸದೆ ಪ್ರಭಾ ಒತ್ತಾಯವನ್ನ ಮಾಡ್ತಿದ್ದಾರೆ. ಆದ್ರೆ ಇತ್ತ ಮತ್ತೋರ್ವ ಪುತ್ರ ಬಕೇಶ್ ಕೂಡ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸ್ತಾ ಇರುವಂತದ್ದು. ಇದರ ನಡುವೆ ಮುಸ್ಲಿಂ ಸಮುದಾಯದ ನಾಯಕರಿಂದಲೂ ಕೂಡ ಟಿಕೆಟ್ಗಾಗಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಅಬ್ದುಲ್ ಜಬ್ಬಾರ್, ಸೈಫುಲ್ಲಾ ಖಾಲಿದ್ರಿಂದ ಟಿಕೆಟ್ಗೆ ಡಿಮ್ಯಾಂಡ್ ಅನ್ನ ಇಡ್ಲಾಗ್ತಾ ಇದೆ. ಅಬ್ದುಲ್ ಜಬ್ಬಾರ್, ಸೈಫುಲ್ಲಾ ಖಾಲಿದ್ ಒಬ್ಬರಿಗೆ ಟಿಕೆಟ್ ನೀಡೋದಕ್ಕೆ ಜಮೀರ್ ಕಸರತ್ತನ್ನ ಕೂಡ ಮಾಡ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಇರುವಂತದ್ದು. ಇದಕ್ಕೆ ಕೌಂಟರ್ ಅನ್ನ ಕೊಟ್ಟರು ಎಸ್ ಮಲ್ಲಿಕಾರ್ಜುನ್ ಅವರು. ಶಾಮನೂರು ಅವರ ನಂತರ ಮುಸ್ಲಿಮರಿಗೆ ಟಿಕೆಟ್ ಅಂತ ಹೇಳ್ತಾ ಇದ್ರು, ಹಾಗಾಗಿ ಅಲ್ಪಸಂಖ್ಯಾತರಿಗೆ ನೀಡಿ ಅಂತ ಸಿಎಂ ಡಿಸಿಎಂಗೆ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರಂತೆ ಜಮೀರ್ ಅಹಮದ್. ಈ ಸಂದರ್ಭದಲ್ಲಿ ತೀವ್ರವಾದಂತಹ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಜಮೀರ್ ಅವರ ನಡೆಗೆ ತೀವ್ರವಾಗಿ ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಇದೇ ಸಂದರ್ಭದಲ್ಲಿ ಎಲ್ಲಿಂದಲೋ ಬಂದು ಇಲ್ಲಿ ಯಾಕೆ ಮಾತನಾಡಬೇಕು, ಜಮೀರ್ ವಿರುದ್ಧ ಗರಂ ಆಗಿದ್ದಾರೆ ಸಚಿವ ಮಲ್ಲಿಕಾರ್ಜುನ್. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಆಯ್ಕೆಗೆ ಇದೀಗ ಸಚಿವರಲ್ಲೇ ಕಿತ್ತಾಟ ಜೋರಾಗ್ತಾ ಇದೆ. ಅವನ್ಯಾರು ಬಂದು ಇಲ್ಲಿ ಮಾತಾಡ್ತೀವಿ, ಅವೆಲ್ಲ ಸರಿ ಇದಲ್ಲ, ಮಾತಾಡ್ತೇವೆ ಕಾರ್ದಾಗ. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವನ್ಯಾರು ಬಂದು ಇಲ್ಲಿ ಮಾತಾಡ್ತೀವಿ, ಅವೆಲ್ಲ ಸರಿ ಇದಲ್ಲ, ಮಾತಾಡ್ತೇವೆ ಕಾರ್ದಾಗ. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಆಯ್ಕೆಗೆ ಇದೀಗ ಸಚಿವರಲ್ಲೇ ಕಿತ್ತಾಟ ಆಗ್ತಾ ಇರುವಂಥದ್ದು. ಏಕವಚನದಲ್ಲೇ ಮಾತನಾಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಅವನು ಯಾರೆಲ್ಲಿ ಬಂದು ಮಾತನಾಡೋದಕ್ಕೆ ಏನು ಹಕ್ಕಿದೆ ಅಂತ ಬಂದು ಮಾತನಾಡ್ತಾರೆ. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ, ನಾವು ಏನಿದೆ ಅದನ್ನ ನಾವೇ ಮಾಡ್ಕೊಳ್ತೀವಿ ಅಂತ ಎಸ್ ಮಲ್ಲಿಕಾರ್ಜುನ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಜಮೀರ್ ಅವರು ಕೂಡ ಕಸರತ್ತನ್ನ ಮಾಡ್ತಿದ್ದಾರೆ, ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೋಸ್ಕರ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಕಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೆಪಿಸಿಸಿ ಒಂದ್ ಕಡೆನಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ, ಇನ್ನೊಂದ್ ಕಡೆನಲ್ಲಿ ದಾವಣಗೆರೆ ಉಪಚುನಾವಣೆ ಅನ್ನೋದು ರಂಗಾಗ್ತಾ ಇರುವಂತದ್ದು. ಎಲ್ಲಾ ಕಡೆನಲ್ಲೂ ಕೂಡ ಈ ಮಾತುಕತೆಗಳು ಕೂಡ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಕನ್ಯಾ, ಅಧಿಕಾರ ಹಂಚಿಕೆಯ ಫೈಟ್ ನಡುವೆಯೂ ಕೂಡ ಈಗಾಗಲೇ ಉಪಚುನಾವಣೆ ಬರ್ತಾ ಇದ್ದಾವೆ. ಈ ಉಪಚುನಾವಣೆಯಲ್ಲಿ ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಪೈಪೋಟಿ ನಡೀತಾ ಇದ್ದಾವೆ. ಪ್ರಮುಖವಾಗಿ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಬರ್ತಾ ಇದೆ. ಅಲ್ಲಿ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಚಿವರ ಮಧ್ಯೆ ಒಂದಿಷ್ಟು ವಾಕ್ಸಮರ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿದ ನಂತರ ಅಲ್ಲಿ ಉಪಚುನಾವಣೆ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಅಲ್ಲಿ ಈಗ ಶಾಮನೂರು ಶಿವಶಂಕರಪ್ಪ ಅವ್ರ ನಂತರ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಕಾಂಗ್ರೆಸ್ ಪಕ್ಷದ ವಲಯ ಚರ್ಚೆ ಆಗ್ತಾ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರು ಅವರ ಪುತ್ರನ್ನೇ ಅಲ್ಲಿ ಸ್ಪರ್ಧೆ ಮಾಡಿಸ್ಬೇಕು, ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಪತ್ನಿ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಲ್ಪಸಂಖ್ಯಾತರಿಗೆ, ಮುಸ್ಲಿಂ ಸಮುದಾಯಕ್ಕೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರು ಕೂಡ ಬಹಿರಂಗವಾಗಿ ಕೂಡ ಮಾಧ್ಯಮಗಳಿಗೆ ಕೂಡ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಸಮುದಾಯ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಹೇಳಿದ್ರು, ನಂದು ಇದು ಕೊನೆ ಚುನಾವಣೆ, ಇದಾದ ಬಳಿಕ ನಾನು ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡಿದ್ರು.
ಹಾಗಾಗಿ ಇದೀಗ 80,000 ಜನ ಕೂಡ ಅಲ್ಲಿ ಜನಸಂಖ್ಯೆ ಕೂಡ ಇರ್ತಕ್ಕಂಥ ಆ ಒಂದು ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಸಮುದಾಯ. ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ಅವರು ಜಿಲ್ಲೆಯವರೇ ಅಲ್ಲ, ಅವ್ರು ಯಾರು ಈ ಟಿಕೆಟ್ ಬಗ್ಗೆ ಮಾತನಾಡುವುದಕ್ಕೆ ಅನ್ನುವಂಥದ್ದನ್ನು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಮಾತ್ರ ನಾವು ನಮ್ಮ ಸಮುದಾಯದಿಂದ ಅಭ್ಯರ್ಥಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ಪಕ್ಷದ ಹೈಕಮಾಂಡ್ ನಾಯಕರಿಗೆ ಹೇಳ್ತೇನೆ, ಸಮುದಾಯದ ಪರವಾಗಿ ನಾನು ಮಾತನಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಟಿಕೆಟ್ಗೋಸ್ಕರನೇ ಸಚಿವರ ಮಧ್ಯೆ ಕೂಡ ವಾಕ್ಸಮರ ಸೃಷ್ಟಿ ಆಗಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.